ಆತ್ಮೀಯ ವಿದ್ಯಾರ್ಥಿಗಳೇ, ಅಕ್ಟೋಬರ್ ತಿಂಗಳ ಅರಿವು ಮ್ಯಾಗಝೀನ್ ಕ್ಲಾಸ್ಗೆ ತಮಗೆಲ್ಲ ಸ್ವಾಗತ. ಆತ್ಮೀಯರೇ, ಅಕ್ಟೋಬರ್ 2 ಗಾಂಧಿ ಜಯಂತಿ, ಗಾಂಧಿ ಈಸ್ HYT. ಓಕೆ, ಫೈನ್. ಈಗ ಬಹಳಷ್ಟು ಜನ ಎಕನಾಮಿಕ್ಸ್ ಪುಸ್ತಕವನ್ನು ಹೇಗೆ ಓದಬೇಕು, ಎಕನಾಮಿಕ್ಸ್ ಪುಸ್ತಕದಲ್ಲಿ ಇರತಕ್ಕಂಥ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಯಾವುವು ಅನ್ನೋದ್ರ ಬಗ್ಗೆ ನಿಮಗೆ ಗೊಂದಲ, ಡೌಟು ಇದ್ದರೆ, ತದನಂತರದಲ್ಲಿ ಕರೆಂಟ್ ಅಫೇರ್ಸ್ ಬಗ್ಗೆ ನಿಮಗೇನಾದರೂ ಸಮಸ್ಯೆ ಇದ್ದರೆ, ವಿಶೇಷ ಮ್ಯಾಗಝಿನ್ ಹೇಗೆ ಓದಬೇಕು ಅಂತಕ್ಕಂತಹ ಅಂಶ. ಈಗ ನಮ್ಮದು ಹೈ ಯೀಲ್ಡಿಂಗ್ ಟಾಪಿಕ್ 6th ಬ್ಯಾಚ್ ಎಕನಾಮಿಕ್ಸ್ ಸಬ್ಜೆಕ್ಟಿಂದ ಆರಂಭ ಆಗ್ತಿದೆ. ಲಾಸ್ಟ್ ಬ್ಯಾಚು ವಿ ಹ್ಯಾವ್ ಕವರ್ಡ್ ಕರ್ನಾಟಕ ಹಿಸ್ಟ್ರಿ, ಎನ್ವೈರ್ನಮೆಂಟು, ದೆನ್ ಸೈನ್ಸನ್ನು ಕವರ್ ಮಾಡಿದ್ವಿ. ಸೊ ಈಗ ಎಕನಾಮಿಕ್ಸಿಂದ ಆರಂಭ ಆಗುತ್ತೆ. ಆತ್ಮೀಯರೇ, ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಕರೆಂಟ್ ಅಫೇರ್ಸ್ ಭಾಳ ಇಂಪಾರ್ಟೆಂಟು. ಕರೆಂಟ್ ಅಫೇರ್ಸನ್ನು ಈಗ ಫಾರ್ ಎಕ್ಸಾಂಪಲ್ ಮಸಾಲಾ ಬಾಂಡ್, ಇದು ಎಕ್ಸಾಮ್ಸಿಗೆ ಬಂದಿತ್ತು. ಇದು ಯೂಶ್ವಲಿ ಸ್ಟ್ಯಾಟಿಕ್ ಬುಕ್ಕಲ್ಲಿ ಕವರ್ ಆಗಲ್ಲ, ಇದು ಕರೆಂಟ್ ಅಫೇರ್ಸಿಂದ ಬಂದಿದ್ದು. ಫಾರ್ ಎಕ್ಸಾಂಪಲ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಅಂತ ಬರುತ್ತೆ, ಇದು ಸ್ಟ್ಯಾಟಿಕ್ ಬುಕ್ಕಲ್ಲಿ ಇರಲ್ಲ. ಬಟ್ ಎಸ್, ಇದು ಭಾಳ ಇಂಪಾರ್ಟೆಂಟು. ಮಾನಿಟರಿ ಪಾಲಿಸಿ ಕಮಿಟಿ, ಇದು ಮೊದಲು ಇದ್ದಿಲ್ಲ, 2015-16 ನಂತರದಲ್ಲಿ ಬಂದಂತಹ ಒಂದು ಕಾನ್ಸೆಪ್ಟು. ಇದು ಕರೆಂಟ್ ಅಫೇರ್ಸು, ನಂತರದಲ್ಲಿ ಎಕನಾಮಿಕ್ಸ್ನ ಭಾಗ ಆಯಿತು. ಹಾಗಂತೇಳಿ ಸರ್ ಕರೆಂಟ್ ಅಫೇರ್ಸನ್ನು ಎಲ್ಲ ಓದಬೇಕಾ? ದಯವಿಟ್ಟು ಆ ಥರ ಮಾಡಬಾರ್ದು. ಎಲ್ಲದನ್ನು ಓದಿದರೆ ಎಕ್ಸಾಮ್ಸು ಕ್ಲಿಯರ್ ಆಗಲ್ಲ. ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕಾನ್ಸೆಪ್ಟು ಪದೇ ರಿಪೀಟ್ ಆಗ್ತವೆ. ಫಾರ್ ಎಕ್ಸಾಂಪಲ್ ನೇರ ಚಾಲ್ತಿ ಕೊರತೆ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಓಕೆ, ತದನಂತರದಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಎಕ್ಸಾಮ್ಸ್ಗೆ HYT ಹೈ ಯೀಲ್ಡಿಂಗ್ ಟಾಪಿಕ್ಕು. ಇಲ್ಲಿ ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಟಾಪಿಕ್ಸ್ ಅರ್ಥ ಆಗಲ್ಲ ಅಂತ ಹೇಳ್ತಾ ಇಲ್ಲ, ಅರ್ಥ ಆಗುತ್ತೆ. ಬಟ್ ಏನು ಓದಬೇಕು, ಏನು ಓದಬಾರ್ದು ಅನ್ನೋದು ನಿಮಗೆ ಬೇಕಿರೋದು. ಸೊ ನಾವು ಈ ಡೈರೆಕ್ಷನಲ್ಲಿ ಹೋಗಿ ಈ ಡೈರೆಕ್ಷನ್ ಓದಿ ಅಂದರೆ ಆ ಡೈರೆಕ್ಷನಲ್ಲಿ ಕ್ವಶನ್ಸ್ ಬರ್ತವೆ. ಸೊ ಈ ನಿಟ್ಟಿನಲ್ಲಿ HYT ಬ್ಯಾಚ್ಗೆ ಜಾಯ್ನ್ ಆಗಬೇಕು ಅಂತಹ ಆಸಕ್ತಿ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ 9620131843ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ತದನಂತರದಲ್ಲಿ ಈಗ ನಾವು ಸ್ಪರ್ಧಾ ಅರಿವು ಪರಿವಿಡಿಯಲ್ಲಿ ಸೊ ಎಂದಿನಂತೆ 2 ವಿಡಿಯೋ ಇರುತ್ತೆ. ಸೊ ಮೊದಲನೇ ವಿಡಿಯೋದಲ್ಲಿ ಈ ಭಾಗ ಮಾಡ್ತೀನಿ, ಫಸ್ಟ್ ಪೇಜು. 2ನೇ ಭಾಗದಲ್ಲಿ ಈ ಭಾಗ ಇರುತ್ತೆ. ಸೊ ಇದು HYT ಸ್ಟೂಡೆಂಟ್ಸ್ಗಳಿಗೆ ಮೀಸಲಾಗಿರುತ್ತೆ. ಸೊ ಈ ಒಂದು ಪರಿವಿಡಿ ನಮಗೆ ಯೂಟ್ಯೂಬಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಒಂದು ವಿಡಿಯೋ ಆಗಿರುತ್ತೆ. ಬನ್ನಿ ಈಗ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಓದೋಣ. ವಿಜ್ಞಾನ ಮತ್ತು ತಂತ್ರಜ್ಞಾನ, ಇದರಲ್ಲಿ ಅಗೇನ್ ನನ್ನ ಎಂದಿನಂತೆ ಫಸ್ಟು ಹೇಳ್ಬಿಡ್ತೀನಿ ನಿಮಗೆ. ಮ್ಯಾಗ್ಝಿನನ್ನು ಹಾರ್ಡ್ ಕಾಪಿ ತೆಗೆದುಕೊಂಡು ಓದಬೇಕು. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ, ವೈಯಕ್ತಿಕ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ತಾವು ಪೂರ್ತಿ ಮ್ಯಾಗ್ಝಿನ್ ಓದಿದರೆ ಸಮಸ್ಯೆ ಇಲ್ಲ, ಅಥವಾ ಶಾಂತಪ್ಪ ಸರ್ ಹೇಳೋದು ಇಲ್ಲ ನಮಗಿನ್ನು ಎಲ್ಲ ಓದಬೇಕಂತ ಅನಿಸಿದ್ರೆ ಓದಿ. ನನ್ನ 13 ವರ್ಷದ ಅನುಭವದಲ್ಲಿ ಈ ಮ್ಯಾಗ್ಝಿನನ್ನು ನಾನು ಡಿಕೋಡ್ ಮಾಡ್ತಾಯಿದ್ದೀನಿ ಹೊರತು ಇದರ ಅರ್ಥ ನೀವು ಓದಬೇಡಿ ಅಂತಲ್ಲ, ಅದು ತಮ್ಮ ಆಯ್ಕೆಗೆ ಬಿಟ್ಟಿದ್ದು. ಓಕೆ, ತದನಂತರದಲ್ಲಿ ಈಗ ನಾವು ಏನಪ್ಪ ಅಂತಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ತಿಳ್ಕೊತ ಹೋಗೋಣ. ಓಕೆ, ಸೊ ಎಸ್, ಆಂಡ್ರಾಯ್ಡ್ ಪ್ಯಾಕೇಜ್ ಕಿಟ್ APK ವಂಚನೆಗಳಲ್ಲಿ ಏರಿಕೆ. ಇದು ನೋಡಿ, ಜಸ್ಟ್ ಒಂದು ಲೈನ್ ನೆನ್ಪಿಡಬೇಕು, ಒಂದು ಲೈನ್ ಅಷ್ಟೇ. ಈಗ ಏನಾಗ್ತಿದೆ ಅಂತಂದರೆ, ಸೈಬರ್ ದಾಳಿಗಳು ಅಂತಹ ಅಂಶ ಬಂದಾಗ ಇದನ್ನು ನೀವು ಒಂದು ವರ್ಡ್ ಮೆನ್ಷನ್ ಮಾಡಬೇಕು, APK ಫೈಲ್ಗಳ ಮೂಲಕ ಸೈಬರ್ ದಾಳಿ, ಇಷ್ಟೇ ಸಾಕು. ಬಟ್ ಎಸ್, ಇಟ್ ಈಸ್ ನಾಟ್ ಗೋಯಿಂಗ್ ಟು ಕಮ್ ಇನ್ ಟು ಎಕ್ಸಾಮ್ಸ್. ಓಕೆ, ಇಟ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ಯುವರ್ ವ್ಯಾಲ್ಯೂ ಅಡಿಷನ್, ಮೌಲ್ಯವರ್ಧಿತ ಮಾಹಿತಿ ಅಂದರೆ ಇದನ್ನು. ಸೊ ನಮ್ಮ ರೂಲ್ಸ್ ಪ್ರಕಾರ ಶಾಂತ ಮಾರ್ಗದ ರೂಲ್ಸು ಕಣ್ಣಾಡಿಸು. ಓಕೆ, ತದನಂತರದಲ್ಲಿ ನೆನಪಿಟ್ಟುಕೋ, ತದನಂತರದಲ್ಲಿ ನಿರ್ಲಕ್ಷ್ಯ ಮಾಡು. ಓಕೆ, ಜಸ್ಟ್ ಗೋ ಥ್ರೂ ಒನ್ಸ್, ಮಗಪ್, ದೆನ್ ಇಗ್ನೋರ್. ಓಕೆ, ಸೊ ಇದು ಕಣ್ಣಾಡಿಸ್ತಕ್ಕಂತಹ ಒಂದು ಅಂಶ. ತದನಂತರದಲ್ಲಿ ಮಂಗಳ ಗ್ರಹದಲ್ಲಿ ಸಂಭಾವ್ಯ ಜೈವಿಕ ಕುರುಹು ಪತ್ತೆ ಹಚ್ಚಿದ ಪರ್ಸಿವರ್ಸ್ ರೋವರ್. ನೋಡಿ, ಪರ್ಸಿವರ್ಸ್ ರೋವರ್ ಇದು ಇಂಪಾರ್ಟೆಂಟು. ಐ ಹ್ಯಾವ್ ಟೋಲ್ಡ್ ಯು, ಮಂಗಳ ಗ್ರಹವನ್ನು ನೀವೇನಾದರೂ ಮರೆತರೆ ಅಮಂಗಳವಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಪರ್ಸಿವರ್ಸ್ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ನಾಸಾದು ಇಂಪಾರ್ಟೆಂಟು. ನಾಸಾ ಬಿಡುಗಡೆಯಾದಂತಹ ಸ್ಯಾಟಲೈಟ್ಸ್ಗಳು ಯಾವುವು ಅಂತ ನೋಡ್ಕೋಬೇಕು. ತದನಂತರದಲ್ಲಿ
ನಮಗೆ ಕಂಡು ಬರ್ತಕ್ಕಂಥದ್ದು ಉದಯೋನ್ಮುಖ ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯದ ಸಮಾವೇಶ. ಇದು ನಿರ್ಲಕ್ಷ್ಯ ಮಾಡಬೇಕಾಗುತ್ತೆ. ಇದು ನನ್ನ ಗಮನಕ್ಕೆ ಬಂದ ಹಾಗೆ ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನೀವು ಸರ್ ಇಲ್ಲ ಸರ್ ಇದು ಇಂಪಾರ್ಟೆಂಟ್ ಓದ್ತೀನಿ ಅಂತಂದರೆ ಓದಿ. ಸೊ ಅದಕ್ಕೆ ನಾನು ಹೇಳ್ತೀನಿ ಪದೇ ಪದೇ ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟಲ್ಲಿ ಯು ಆರ್ ರೀಡಿಂಗ್ ಎವ್ರಿಥಿಂಗ್. ಇಫ್ ಯು ರೀಡ್ ಎವ್ರಿಥಿಂಗ್ ಡೆಫಿನೆಟ್ಲಿ ಯು ಆರ್ ನಾಟ್ ಗೋಯಿಂಗ್ ಟು ಕ್ಲಿಯರ್ ದಿ ಎಕ್ಸಾಮ್. ಭಾರತದ ಮೊದಲ ಸ್ವದೇಶಿ ಚಿಪ್ ವಿಕ್ರಮ್, ಎಸ್ ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟು. ನಮ್ಮ ಈಗ HYT ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ನಾನೇನು ಇಂಪಾರ್ಟೆಂಟ್ ಅಂತ ಹೇಳ್ತೀನಲ್ಲ ಅದ್ರ ಬಗ್ಗೆ ನೀವು ನೋಟ್ಸ್ ಮಾಡ್ತಾರೆ. ಹೋಮ್ವರ್ಕ್ ಅಂತ ಹೇಳ್ತೀನಿ. ಹೋಮ್ವರ್ಕ್ ಅಂತಂದರೆ ಎಕ್ಸಾಮ್ ಆ್ಯಂಗಲಿಂದ ಓದಬೇಕು. ಎಕ್ಸಾಮ್ ಆ್ಯಂಗಲ್ ಅಂತಾರೆ. ಎಕ್ಸಾಮ್ ಆ್ಯಂಗಲ್ ಬೇರೆ, ಅಕಾಡೆಮಿಕ್ ಆ್ಯಂಗಲ್ ಬೇರೆ. ಅಕಾಡೆಮಿಕ್ ಆ್ಯಂಗಲ್ ಅಲ್ಲ, ಅಕಾಡೆಮಿಕ್ ಆ್ಯಂಗಲ್ ನೀವು ಓದಿದರೆ ಎಕ್ಸಾಮ್ಸ್ ಕ್ಲಿಯರ್ ಆಗಲ್ಲ. ಓಕೆ, ಸೊ ಅವರೆಲ್ಲ ಮಾಡ್ತಾರೆ. ನೀವು ಸಹ ಈ ವಿಡಿಯೋ ನೋಡ್ತಕ್ಕಂಥವ್ರು ನೀವು ಸಹ ನನಗೆ ಟಾಪಿಕ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಲ್ಲ ಆ ಟಾಪಿಕ್ಸ್ ಬಗ್ಗೆ ಹೋಮ್ವರ್ಕ್ ಮಾಡಿಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ. ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಬರೀ ಮ್ಯಾಗ್ಝಿನ್ ಓದುವುದರಿಂದ ಲಾಭ ಇಲ್ಲ. ಓದಿ ಬರೆಯಬೇಕು. ಯಾವ ರೀತಿ ಬರೆಯಬೇಕು ಅಂತಂದರೆ ಅಕಾಡೆಮಿಕ್ಕಾಗಿ ಬರೀಬಾರ್ದು, ಪರೀಕ್ಷಾ ದೃಷ್ಟಿಯಿಂದ ನೀವು ಬರೆಯಬೇಕು. ಓಕೆ, ಪರೀಕ್ಷಾ ದೃಷ್ಟಿ ಅಂದರೆ ಏನಪ್ಪ ಅಂತಂದರೆ ಮುಂದೆ ಹೇಳ್ಕೊಂತ ಹೋಗ್ತೀನಿ, ಜಸ್ಟ್ ನನ್ನ ಅಬ್ಸರ್ವ್ ಮಾಡಿ. ಓಕೆ, ತದನಂತರದಲ್ಲಿ ಸೆರೆಬ್ರೋ ಸಾಧನ ಬೇಡ, ಮೆಜರೋನ ಕಣ ಬೇಡ, ಗ್ರಾಫೈಟ್ ಸ್ಪೈವೇರ್ ಬೇಡ, ಈಡಿಸ್ ಸೊಳ್ಳೆಗಳ ನಿಯಂತ್ರಣ. ನನಗೆ ಈಡಿಸ್ ಸೊಳ್ಳೆಗಳು ಇಂಪಾರ್ಟೆಂಟ್. ಈಡಿಸ್ ಈಜಿಪ್ತಿ. ಓಕೆ, ಸೊಳ್ಳೆಗಳು ಮತ್ತು ಈ ರೋಗಗಳು ಎಕ್ಸಾಮ್ಸಿಗೆ ಬರುತ್ತೆ. ಓಕೆ, ತದನಂತರದಲ್ಲಿ ಹೆಲ್ತ್ ಗ್ಲೋಬಲ್ ರೆಗ್ಯುಲೇಟರಿ ನೆಟ್ವರ್ಕ್ ಒಂದು ಬೇರೆ ನೋಡ್ಕೊಳ್ಳಿ. ಎಂಟರೋಮಿಕ್ಸ್, mRNA ಕ್ಯಾನ್ಸರ್ ಲಸಿಕೆ. ಐ ಹ್ಯಾವ್ ಟೋಲ್ಡ್ ಯು mRNA ಇಂಪಾರ್ಟೆಂಟು, tRNA ಇಂಪಾರ್ಟೆಂಟು, tRNA ಇಂಪಾರ್ಟೆಂಟು. ಓಕೆ, tRNA ಇಂಪಾರ್ಟೆಂಟು. ಓಕೆ, ತದನಂತರದಲ್ಲಿ ನಿಮಗೆ ಈಗ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೋಬೆಲ್ ಪ್ರಶಸ್ತಿನ ಯಾವ ರೀತಿ ಓದಬೇಕು? ನೋಬೆಲ್ ಅವಾರ್ಡ್ಸನ್ನು ಈ ಬರೆ ಬಂದಿರತಕ್ಕಂತಹ ಒಂದು ಸುಮಾರು ವಿಚಾರಕ್ಕೆ ನೋಬೆಲ್ ಪ್ರಶಸ್ತಿ ಬಂದಿದೆ. ಓಕೆ, ಬಟ್ ಒಂದು ನೋಬೆಲ್ ಪ್ರಶಸ್ತಿ ನನಗೆ ತುಂಬ ಇಂಪಾರ್ಟೆಂಟ್ ಅನಿಸಿದೆ. ಒಂದು ಪ್ರಶಸ್ತಿ ಅದರಲ್ಲೀಗ ಮೆಡಿಸನ್ನಿಗೆ ಬರುತ್ತೆ, ತದನಂತರದಲ್ಲಿ ಎಕನಾಮಿಕ್ಸಿಗೆ ಬರುತ್ತೆ, ಪೀಸಿಗೆ ಬರುತ್ತೆ. ಓಕೆ, ಸೊ ಔಟ್ ಆಫ್ ದೀಸ್ ಏರಿಯಾಸ್ ಒನ್ ನೋಬೆಲ್ ಅವಾರ್ಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವೇನಾದರೂ HYT ಕ್ಲಾಸ್ ಅಥವಾ ಎಕ್ಸಾಮ್ ಆ್ಯಂಗಲ್ ಗೊತ್ತಿದ್ರಿಗಿನ ಯಾವ ನೋಬೆಲ್ ಅವಾರ್ಡ್ ಅದು ಯಾಕೆ ಇಂಪಾರ್ಟೆಂಟ್ ಅಂತೇಳಿ ಸಾಕ್ಷಿ ಸಮೇತ ನನಗೆ ಕೊಡಿ, ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅಥವಾ ಇದಕ್ಕೆ ಬಗ್ಗೆ ಇಲ್ಲ ಸರ್ ಆ ಒಂದು ಅವಾರ್ಡನ್ನು ನೀವು ಒಂದು ಎಕ್ಸ್ಪ್ಲೇನ್ ಮಾಡಿ ಯಾಕೆ ಅದು HYT ಅಂತ ಒಂದು ವಿತ್ ಎವಿಡೆನ್ಸ್ ತೋರಿಸಿ ಅಂದರೆ ನಾನು ಐ ವಿಲ್ ಕಮ್ ಅಪ್ ವಿತ್ ಎವಿಡೆನ್ಸ್ ಆ್ಯಂಡ್ ಐ ವಿಲ್ ಟೆಲ್ ವೈ ದಟ್ ನೋಬೆಲ್ ಅವಾರ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಸೆಕ್ಷನ್ ಈಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಅಂತ ಹೇಳ್ತೀನಿ. ಓಕೆ, ನೆವರ್ ಅಲೋನ್ ಆಧಾರಿತ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಒಂದು ಬರೆ ನೋಡ್ಕೊಂಡು ಹೋಗಿ. ಮೆಲಿಡಿಯೋಡಿಸಿಸ್ ಒಂದು ಬರೆ ನೋಡ್ಕೊಂಡು ಹೋಗಿ. ಈ ಆಡಳಿತ ಕುರಿತು ವಿಶಾಖಪಟ್ಟಣಂ ಘೋಷಣೆ ಅಷ್ಟು ಒಂದು ಪಾಯಿಂಟ್ ಅಲ್ಲ, ಬಟ್ ಒಂದು ಅಷ್ಟೇ. ಈ ವಿಶಾಖಪಟ್ಟಣಂ ಘೋಷಣೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಈ ಆಡಳಿತ. ದಟ್ಸ್ ಆಲ್, ನಥಿಂಗ್ ಎಲ್ಸ್. ದೇ ವೋಂಟ್ ಗೋ ಇನ್ ಡೆಪ್ತ್ ಆರ್ ಸೊ ಡಿಗ್ ಮಾಡಲ್ಲ ಅವರು. ದೇ ವೋಂಟ್ ಡಿಗ್ ಓಕೆ ಟೂ ಮಚ್. ಭೂಮಿಯ ಬಳಿಯ ಅರೆ ಉಪಗ್ರಹ ಬೇಡ. ನೈಟ್ಮೇರ್ ಬ್ಯಾಕ್ಟೀರಿಯಾ ಬೇಡ. ರಕ್ತಚಂದ್ರ ನೋಡ್ಕೊಳ್ಳಿ. ನಮಗೆ ಗ್ರಹಣಗಳು ಇಂಪಾರ್ಟೆಂಟು. ಗ್ರಹಣಗಳು ಮತ್ತು ಉಬ್ಬರ ಇಳಿತಗಳು ಓಕೆ ಇಂಪಾರ್ಟೆಂಟು. ಸೋಲಾರ್ ವ್ಯವಸ್ಥೆ ಬೇಡ. ವನಮಿತ್ರ ವಾಟ್ಸಪ್ ಇದಕ್ಕೆ ಬೇಡ. ರಕ್ಷಣೆ ಮತ್ತು ಭದ್ರತೆ, ಆಪರೇಷನ್ ಗುದ್ದರ್. ನೋಡಿ, ಎಕ್ಸಾಮ್ಸಿಗೆ ಇಂಪಾರ್ಟೆಂಟ್ ಆಪ್ರೇಷನ್ಸ್ ಬರ್ತಾವ. ಈ ತಿಂಗಳಿಗೊಂದು ಆಪ್ರೇಷನ್ ಇಡ್ತೇವಲ್ಲ, ಅವು ನಡೆಯಲ್ಲ. ಫಾರ್ ಎಕ್ಸಾಂಪಲ್ ಆಪರೇಷನ್ ಕಾವೇರಿ, ಎಸ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಪ್ರೇಷನ್ಸ್ ಬರುತ್ತೆ ಹೊರತು ಈ ಯೂಶಲಿ ಚಿಕ್ಕ ಪುಟ್ಟ ಆಪ್ರೇಷನ್ಸ್ ಬರಲ್ಲ. ಹಂಗಂತೇಳಿ ನಾನು ಇದು ನಿರ್ಲಕ್ಷ್ಯ ಮಾಡಿಬಿಡಿ ಅಂತ ಹೇಳ್ತಾ ಇಲ್ಲ, ಒಂದು ಬೇರೆ ಓದ್ಕೊಂಡು ಹೋಗಿ. ಜಮ್ಮು ಕಾಶ್ಮೀರದಲ್ಲಿ ನಡೆದಂಥದ್ದು ಇದು ಆಪರೇಷನ್ ಗುದ್ದರ್. ಓಕೆ, ನಿಂಬ್ರಿಕ್ಸ್ ಕ್ಷಿಪಣಿ ಬೇಡ. ಮೈತ್ರಿ ಸಮರಾಭ್ಯಾಸ ಯಾವ ದೇಶದ ನಡುವೆ ನಡೀತಾ ಇದೆ? ಎಲ್ಲ ಸಮರಾಭ್ಯಾಸಗಳು ನೋಡಬೇಕಾ? ಎಲ್ಲ ಸಮರಾಭ್ಯಾಸಗಳು ನೋಡೋದು ಬೇಡ. ಬಟ್ ನಮ್ಮ ರೂಲ್ಸು, ಶಾಂತ ಮಾರ್ಗದ ರೂಲ್ಸ್ ಏನಪ್ಪ ಅಂತಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಡಿಯಾ ಆ್ಯಂಡ್ ಇಟ್ಸ್ ನೈಬರ್ಸ್ನ ಫಸ್ಟ್ ನೋಡ್ಕೋಬೇಕು. ಭಾರತ ಮತ್ತು ಅದರ ಸುತ್ತಮುತ್ತಲಿನ ದೇಶಗಳ ಸಮರಾಭ್ಯಾಸಗಳನ್ನ ಫಸ್ಟ್ ನೋಡ್ಕೋಬೇಕು. ನಂತರದಲ್ಲಿ ಅಮೇರಿಕಾ. ಹಿಂದೂ ಮಹಾಸಾಗರ ನೌಕಾ ವಿಚಾರ ಸಂಕಿರಣ ಒಂದು ಬೇರೆ ನೋಡ್ಕೊಂಡೋಗಿ ಕಣ್ಣಾಡಿಸಿ. ಸಿಯೋಮ್ ಪ್ರಹಾರ ಅಭ್ಯಾಸ ಒಂದು ಬೇರೆ ನೋಡ್ಕೊಂಡೋಗಿ. ಪೆಸಿಫಿಕ್ ರೀಚ್ ಸಮರಾಭ್ಯಾಸ ಬೇಡ. ಅಗ್ನಿ ಪ್ರೈಮ್ ಕ್ಷಿಪಣಿ, ಎಸ್ ಓಕೆ. ಈ ಅಗ್ನಿ ಪ್ರೈಮ್ ಕ್ಷಿಪಣಿ ಬಗ್ಗೆ ನಮ್ಮ HYT ಸ್ಟೂಡೆಂಟ್ಸು ಹೋಮ್ವರ್ಕ್ ಮಾಡ್ತಾರೆ. ಹೋಮ್ವರ್ಕ್ ಮಾಡಿದ್ದನ್ನು ಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್
ಶಾಂತ ಮಾರ್ಗ. ಓಕೆ, ಶಾಂತ ಮಾರ್ಗ ಟೆಲಿಗ್ರಾಮ್ ಚಾನಲ್ ಹಾಕ್ತೀನಿ. ಓಕೆ ನೋಡಿ, ಅಗ್ನಿ 1 to 5 ಇದ್ದಾವೆ. ಇದು ಅಗ್ನಿ ಪ್ರೈಮ್. ಇದು ಏನು ಮಾಡ್ಬೋದಪ್ಪ ಅಂದರೆ ರೈಲಿನ ಅಳಿಯ ಮೇಲೆ ಏನು ಮಾಡ್ಬೋದು, ಉಡಾವಣೆ ಮಾಡ್ಬೋದು. ಇಲ್ಲೇನು ಇಂಪಾರ್ಟೆಂಟ್, ಇದು ಬ್ಯಾಲಿಸ್ಟಿಕ್ ಮಿಸೈಲು. ಎಷ್ಟು 1000 kg ಲೋಡನ್ನು ಎತ್ಕೊಂಡು ಹೋಗುತ್ತೆ, 2000 ಕಿಲೋಮೀಟರ್ವರೆಗೂ ರೀಚ್ ಆಗುತ್ತೆ. ಓಕೆ, ಈ ಥರ ಇದು HYT, ಇದು ಹೈ ಯೀಲ್ಡಿಂಗ್ ಟಾಪಿಕ್. ಇದು ಎಕ್ಸಾಮ್ಸ್ಗೆ ಭಾಳ ಇಂಪಾರ್ಟೆಂಟು. ಓಕೆ ನೋಡಿ, ನಾನು ಇಲ್ಲಿಂದ ಇಲ್ಲಿವರೆಗೆ ಹೇಳ್ಬೇಕಾದ್ರೆ HYT ಅಂತ ಇದಕ್ಕೆ ಫೋಕಸ್ ಮಾಡಿದೆ. ಏನಕ್ಕೆ ಅಂತಂದರೆ ಇದು ಎಕ್ಸಾಮ್ಸ್ಗೆ ಬರುತ್ತೆ. ಗೋಸ್ಟ್ ಡ್ರೋನ್ ಬ್ಯಾಟ್ ಬೇಡ. 4ನೇ ಕರಾವಳಿ ಕಾವಲು ಜಾಗೃತಿಕ ಶೃಂಗಸಭೆ ಬೇಡ. ಯುದ್ಧಾಭ್ಯಾಸ ಎಸ್, ಇದು ನೋಡ್ಕೊಳ್ಳಿ. ಯಾಕೆ ನೋಡ್ಕೋಬೇಕು, ಇದು ಅಮೇರಿಕಾ. ಸೊ ಅಮೇರಿಕಾದ ಜೊತೆಗಿನ ನಮ್ಮ ಒಪ್ಪಂದಗಳು, ಸಂಬಂಧಗಳು, ತದನಂತರದಲ್ಲಿ ಯುದ್ಧಾಭ್ಯಾಸಗಳು, ಅಮೇರಿಕಾ ಸಂವಿಧಾನ ಮತ್ತು ಭಾರತೀಯ ಸಂವಿಧಾನ IAC ಬರುತ್ತೆ. ಇದು ಡಿಫ್ರೆನ್ಸ್ ಕಂಪ್ಯಾರಿಸನ್ ಕೇಳ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. INS ಆಂಡ್ರೋತ್ ಸ್ವದೇಶಿ ಜಲಾಂತರ್ಗಾಮಿ ನಿರೋಧಕ ಯುದ್ಧ ನೌಕೆ. ಒಂದು ಬೇರೆ ನೋಡ್ಕೊಂಡು ಹೋಗಿ ಕಣ್ಣಾಡಿಸಿ. ಓಕೆ, ನೆಕ್ಸ್ಟು ಅರ್ಥಶಾಸ್ತ್ರ, ಭಾರತೀಯ ಉಪಕ್ರಮ. ಜಸ್ಟ್ ಒಂದರ ನೋಡ್ಕೊಂಡು ಹೋಗಿ ನೋಡಿ. ಇನಿಷಿಯೇಟಿವ್ಸ್ ಉಪಕ್ರಮಗಳಂತ ಇರ್ತವೆ. ವಾರಕ್ಕೊಂದು ಉಪಕ್ರಮಗಳು ಕಂಡು ಬರ್ತವೆ. ಇಟ್ ಈಸ್ ಹೈಲಿ ಡಿಫಿಕಲ್ಟ್ ಟು ರಿಮೆಂಬರ್ ಎವ್ರಿ ಇನಿಷಿಯೇಟಿವ್ಸ್. ಪ್ಲೀಸ್ ನೋಟ್ ಡೌನ್. ಇಟ್ ಈಸ್ ಹೈಲಿ ಡಿಫಿಕಲ್ಟ್ ಟು ರಿಮೆಂಬರ್ ಎವ್ರಿ ಇನಿಷಿಯೇಟಿವ್ಸ್. ಓಕೆ, ಸೊ ಇದ್ರ ಬಗ್ಗೆ ನೀವು ಸ್ವಲ್ಪ ಏನು ಮಾಡಬೇಕು, ಅಲರ್ಟ್ ಆಗಿರಬೇಕು. ಎಲ್ಲ ಉಪಕ್ರಮಗಳನ್ನು ಓದ್ಕೊಂತ ಹೋಗ್ಬೇಡಿ. ಒಂದರ ಕಣ್ಣಡ್ಸ್ ಬಿಟ್ಟುಬಿಡಿ. ಅದೇನಾದರೂ ನಿಮಗೆ ಬಂದರೆ ಕಾಣುತ್ತೆ, ಅವಾಗ ಗೊತ್ತಾಗುತ್ತೆ. ಮತ್ತು ಇಂಥಲ್ಲೆಲ್ಲ ನಿಮಗೆ ಇನಿಷಿಯೇಟಿವ್ಸಲ್ಲಿ ಮಾರ್ಕ್ಸ್ ತೆಗೋಕ್ಕಾಗಲ್ಲ ಸರ್. ಓಕೆ, ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ತೆಗೋಕ್ಕೆ ಸಾಧ್ಯವೇ ಇಲ್ಲ. ಕರೆಂಟ್ ಅಫೇರ್ಸಿಂದ ನೀವು ತುಂಬ ಹೈ ಸ್ಕೋರ್ ತೆಗೆದಂತಂದರೆ ಅದರಷ್ಟು ಮುಟ್ಟಾಳ್ತನ ಮತ್ತೊಂದು ಇಲ್ಲ. ಸೊ ಬಿ ಕೇರ್ಫುಲ್ ಅಬೌಟ್ ದಿಸ್. ಭಾರತದ ಮೊದಲ ಬಹುಪಥ ಮುಕ್ತ ಚಲನೆ ಟೋಲ್ ವ್ಯವಸ್ಥೆ ಗುಜರಾತ್ನಲ್ಲಿ ಆರಂಭ ಬೇಡ. ಹಿಮಾಚಲ ಪ್ರದೇಶ ಸಂಪೂರ್ಣ ಸಾಕ್ಷರ ರಾಜ್ಯ. ಎಸ್, ಇದು ಇಂಪಾರ್ಟೆಂಟು. ನನಗೆ ಸಾಕ್ಷರ ಅಂದರೆ ವಾಟ್ ಈಸ್ ದಿ ಮೀನಿಂಗ್ ಆಫ್ ಲಿಟ್ರೇಟ್? 2011 ಜನಸಂಖ್ಯೆ ಪ್ರಕಾರ 7 ವರ್ಷಕ್ಕಿಂತ ಮೇಲ್ಪಟ್ಟ ಯಾವುದೇ ವ್ಯಕ್ತಿ ಓದಲು ಬರಹ ಮತ್ತು ಅರ್ಥ ಮಾಡಿಕೊಳ್ಳಲು ಬಂದ್ರೆ ಆ ವ್ಯಕ್ತಿ ಸಾಕ್ಷರ ಅಂತ. 95% ಮೇಲೆ ಇದ್ರಿಗಿನ ಅದು ಸಂಪೂರ್ಣ ಸಾಕ್ಷರ ಅಂತ, ಅಂದರೆ 100% ಲಿಟ್ರೇಟ್. ಸೊ ನೀವು ಕಾಮೆಂಟ್ ಮಾಡಿ, ಹಿಮಾಚಲ ಪ್ರದೇಶ ಮತ್ತು ಕೇರಳ ಹೊರತುಪಡಿಸಿದರೆ ಬೇರೆ ಯಾವ ರಾಜ್ಯಗಳು 100% ಲಿಟ್ರಸಿಯನ್ನು ಸಾಧಿಸಿದಿವೆ ಅಥವಾ ಕೇಂದ್ರಾಡಳಿತ ಪ್ರದೇಶಗಳು? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಬೇಕಾಗಿ ತಮ್ಮಲ್ಲಿ ಮನವಿ. PM ಮಿತ್ರ ಯೋಜನೆ. PM ಮಿತ್ರ ಜವಳಿ ಇಲಾಖೆಗೆ ಸಂಬಂಧಪಟ್ಟಿದ್ದು. ಇಲಾಖೆ ಉದ್ದೇಶ, ಇಲಾಖೆ ಯಾವ ಇಲಾಖೆ ಅನುಷ್ಠಾನ ಮಾಡುತ್ತೆ, ಇದರ ಉದ್ದೇಶ ಏನು? ದಟ್ಸ್ ಆಲ್, ಮುಗೀತು. ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು ಒಂದು ಬೇರೆ ನೋಡ್ಕೊಂಡು ಹೋಗಿ. ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಇದು ಏನಪ್ಪ ಅಂತಂದರೆ ಇನ್ಸ್ಟಿಟ್ಯೂಷನ್ಸ್ಗೆ ಸಂಬಂಧಪಟ್ಟ ಹಾಗೆ. ಅಂಗೀಕಾರ 2025 ಬೇಡ. ತದನಂತರದಲ್ಲಿ ಚೀನಾದೊಂದಿಗೆ ಭಾರತದ ವ್ಯಾಪಾರ ಕೊರತೆ. ನೋಡಪ್ಪ, ನಿನಗೆ ವಾಟ್ ಈಸ್ ದಿ ಮೀನಿಂಗ್ ಆಫ್ ವ್ಯಾಪಾರ ಕೊರತೆ? ವಾಟ್ ಈಸ್ ಮೀನಿಂಗ್ ಆಫ್ ಟ್ರೇಡ್ ಡೆಫಿಸಿಟ್? ಎಕ್ಸಾಮ್ಸಿಗೆ ಇದು. ಈಗ ನಾನು ಎಕನಾಮಿಕ್ಸ್ ಮಾಡ್ತಾಯಿದ್ದೀನಲ್ಲ, ಎಕನಾಮಿಕ್ಸ್ ಪಾಠ ಮಾಡಬೇಕಾದ್ರೆ ನಾನು ಇವೆಲ್ಲ ಹೇಳ್ಕೊತ ಹೋಗ್ತೀನಿ. ಇದು HYT, ವ್ಯಾಪಾರ ಕೊರತೆ. HYT, ವ್ಯಾಪಾರ ಕೊರತೆ ಎಂದರೇನು? ವ್ಯಾಪಾರ ಕೊರತೆಯಿಂದ ಆಗ್ತಕ್ಕಂತಹ ನಷ್ಟಗಳೇನು? ವ್ಯಾಪಾರ ಕೊರತೆಯಿಂದ ರೂಪಾಯಿ ಮೌಲ್ಯ ಏನಾಗುತ್ತೆ? ಇವೆಲ್ಲ ನಿಮಗೆ ಗೊತ್ತಿರಬೇಕಾಗುತ್ತೆ. ತದನಂತರದಲ್ಲಿ ಈ ಥರ ವ್ಯಾಪಾರ ಕೊರತೆ ಚೀನಾದೊಂದಿಗೆ ನಾವು ಭಾಳ ವರ್ಷದಿಂದ, ಯಾಕೆಂದರೆ ನಾವು ಚೀನಾ ಪ್ರಾಡಕ್ಟ್ಸನ್ನು ಜಾಸ್ತಿ ಯೂಸ್ ಮಾಡಿದ್ವಿ. ಯಾವ ದೇಶದೊಂದಿಗೆ ನಮ್ಮದು ವ್ಯಾಪಾರ ಕೊರತೆ ಇದೆ? ಚೀನಾ, ರಷ್ಯಾ, ಇರಾನ್, ಅಮೇರಿಕಾ. ಓಕೆ, ವ್ಯಾಪಾರ ಕೊರತೆ. ಸೊ ಇಲ್ಲಿ ನಮಗೆ ಇದು ಎಕನಾಮಿಕ್ ಸರ್ವೆಯಲ್ಲಿ ವ್ಯಾಪಾರ ಕೊರತೆ ಇನ್ಕ್ರೀಸ್ ಆಗ್ತಿದೆಯಾ, ಡಿಕ್ರೀಸ್ ಆಗ್ತಿದೆಯಾ ಅಂತ ಟ್ರೆಂಡ್ ಕೇಳ್ತಾನೆ. ಟ್ರೆಂಡ್. ಸೊ ಈ ನಿಟ್ಟಿನಲ್ಲಿ ಎಕನಾಮಿಕ್ ಸರ್ವೆಯನ್ನು ಓದಬೇಕು. ಸೊ ನಮ್ಮ ಒಂದು ಸಿಂಧೂರ ಟೆಸ್ಟ್ ಸೀರೀಸ್ ಅಂತ ಇದೆ. ಸಿಂಧೂರ ಟೆಸ್ಟ್ ಸೀರೀಸಲ್ಲಿ ವಿ ಆಸ್ಕ್ ಕ್ವಶನ್ಸ್ ಫ್ರಮ್ ದೀಸ್ ಏರಿಯಾಸ್. ವ್ಯಾಪಾರ ಕೊರತೆ ಯಾವ ದೇಶದಲ್ಲಿ ಜಾಸ್ತಿ ಆಗ್ತಿದೆ, ಯಾವ ದೇಶದಲ್ಲಿ ಕಡಿಮೆ ಆಗ್ತಿದೆ,
ವ್ಯಾಪಾರ ಕೊರತೆ ಎಂದರೇನು, ನೇರ ಚಾಲ್ತಿ ಕೊರತೆ ಎಂದರೇನು, ಕ್ಯಾಪಿಟಲ್ ಅಕೌಂಟ್ ಅಂತಂದರೆ ಏನು, ಇನ್ವಿಸಿಬಲ್ ಗೂಡ್ಸ್ ಅಂದರೆ ಏನು, ವಿಸಿಬಲ್ ಗೂಡ್ಸ್ ಅಂದರೆ ಏನು, ತದನಂತರದಲ್ಲಿ ಎಫ್ ಡಿ ಯಾವ್ದ್ರಲ್ಲಿ ಬರುತ್ತೆ, ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತಾ, ಕರೆಂಟ್ ಅಕೌಂಟಲ್ಲಿ ಬರುತ್ತಾ, ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತಂದರೆ ಏನು. ಓಕೆ, ಸೊ ಇವುಗಳ ಬಗ್ಗೆ ಎಲ್ಲ ಕೇಳ್ತೀವಿ. ನೆಕ್ಸ್ಟು ಎಲ್ಲರಿಗೂ ಒಂದು ಮತ್ತೊಮ್ಮೆ ಗಮನಕ್ಕೆ ತರ್ತಾ ಇದ್ದೀನಿ, ರೋಲ್ ಆಫ್ ಟೆಸ್ಟ್ ಸೀರೀಸ್. ಓಕೆ ನೋಡಿ, ನೀವು ಒಂದು 20 ಟೆಸ್ಟ್ ಬರೀರಿ ಕನಿಷ್ಠ. ಕೆ ಎದವ್ರಿಗೆ ಟ್ರೈ ಮಾಡ್ತಿದ್ದಾರೆ, ಕೆ ಎ ಮತ್ತು UPSC 2026 ಪ್ರಿಲಿಮ್ಸಿಗೆ ಸಂಬಂಧಪಟ್ಟವರು, ಪ್ರಿಲಿಮ್ಸ್ ಕನಿಷ್ಠ 20 ಟೆಸ್ಟ್ ಬರೆದಿರಬೇಕು ಕನಿಷ್ಠ. ಈ 20 ಟೆಸ್ಟನ್ನು ಬರೆದು ತದನಂತರದಲ್ಲಿ ಇದು ಸ್ಕೋರ್ ಚೆಕ್ ಮಾಡ್ಕೋಬೇಕು. ತದನಂತರದಲ್ಲಿ ಒಂದು ಟೆಸ್ಟಿಂದ 1 ಮಾರ್ಕ್ಸ್ ಅಥವಾ 0.5 ಮಾರ್ಕ್ಸ್ ಬಂದರೂ ಸಹ ನಿಮಗೆ 10 ಮಾರ್ಕ್ಸ್ರಿಂದ 20 ಮಾರ್ಕ್ಸ್ ಬರುತ್ತೆ. ಸರ್ ನೀವು ನೋಡಿ, ವಿರಾಟ್ ಕೊಹ್ಲಿ ಏನು ಮಾಡ್ತಾರೆ, ಅವರು ವಿಶ್ವದ ಶ್ರೇಷ್ಠ ಬ್ಯಾಟ್ಸ್ಮನ್. ಅವರು ಪ್ರತಿ ಮ್ಯಾಚ್ಗಿನ ಮುಂತೆಗೆ ನೆಟ್ ಪ್ರಾಕ್ಟೀಸ್ ಮಾಡಿ ಹೋಗ್ತಾರೆ. ಸೊ ನೀವು ಸಹ ನೆಟ್ ಪ್ರಾಕ್ಟೀಸ್ ಮಾಡಿದರೆ ವಿನ್ ಆಗ್ತೀರಿ, ಇಲ್ಲ ಅಂದರೆ ಇಲ್ಲ. ಟೆಸ್ಟ್ ಸೀರೀಸ್ ಎಲ್ಲಾದರೂ ತೊಗೊಳ್ಳಿ, ಯಾವ ಮೂಲನಾದರೂ ತೊಗೊಳ್ಳಿ, ಬಟ್ ಎನ್ಶೋರ್ ದೋಸ್ ಟೆಸ್ಟ್ ಸೀರೀಸ್ ಆರ್ ಗುಡ್ ಕ್ವಾಲಿಟಿ ಆ್ಯಂಡ್ ರಿಲೆವೆಂಟ್ ಅಂದರೆ ಏನು ಮೀನಿಂಗ್ ಅಂತಂದರೆ, ವಾಸ್ಕೋ ಡಿ ಗಾಮ ಯಾವಾಗ ಭಾರತಕ್ಕೆ ಬಂದ ಇವು ಕೇಳಲ್ಲ, ಈ ಕಾಲ ಹೋಯಿತು. ಓಕೆ, ಸೊ ಬೇಕಿಂಗ್ ಸೋಡಾವನ್ನು ಎಲ್ಲಿ ಬಳಸುತ್ತಾರೆ, ಹೋಯ್ತು ಕಾಲ. ಓಕೆ, ಸೊ ಈಗ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಬರ್ತಕ್ಕಂಥದ್ದು, ಇನ್ ಡೆಪ್ತ್ ಇನ್ಫಾರ್ಮೇಷನ್ ಐ ಆಮ್ ಎಕ್ಸ್ಪೆಕ್ಟಿಂಗ್. ಓಕೆ, ತೆರಿಗೆ ಸ್ವರ್ಗ ದೇಶಗಳು ಬೇಡ, ಅಷ್ಟು ಅವಶ್ಯಕತೆ ಇಲ್ಲ. ಗ್ರಾಹಕ ಬೆಲೆ ಸೂಚ್ಯಂಕ ಆಧಾರಿತ ಹಣದುಬ್ಬರ ನಿಯಂತ್ರಣ ಚೌಕಟ್ಟು, CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಇದು HYT, ಇದು ಹೈ ಯೀಲ್ಡಿಂಗ್ ಟಾಪಿಕ್. WPI ಹೈ ಯೀಲ್ಡಿಂಗ್ ಟಾಪಿಕ್, HYT. ಗುಲಾಬಿ ತೆರಿಗೆ ಬೇಡ. ಕ್ಲಿಯರಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ನಾನಾದರೆ ಓದಲ್ಲ. ನೀಲಿ ಬಂದರುಗಳು ಒಂದರೆ ಓದ್ಕೊಳ್ಳಿ. ರಾಷ್ಟ್ರೀಯ ಗೋಕುಲ್ ಮಿಷನ್ ಅಡಿಯಲ್ಲಿ ಲಿಂಗ ನಿರ್ಧಾರಿತ ವೀರ್ಯ ಸೌಲಭ್ಯ ಬೇಡ, ನನಗೆ ಗೋಕುಲ್ ಮಿಷನ್ ಅಷ್ಟೇ ಬೇಕು. ರಿಮೈನಿಂಗ್ ಥಿಂಗ್ಸ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನ, ಜಾಗತಿಕ ನಾವೀನ್ಯತೆ ಸೂಚ್ಯಂಕ, ಇದನ್ನು ಓದ್ಕೊಳ್ಳಿ, ಜಾಗತಿಕ ನಾವೀನ್ಯತೆ ಸೂಚ್ಯಂಕ. ಅಭಿಯಾನಗಳು, ಉಪಕ್ರಮಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಓಕೆ, ಭಾರತೀಯ ಕಡಲೆಕಾಯಿ ಆಮದನ್ನು ಅಮಾನತುಗೊಳಿಸಿದ ಇಂಡೋನೇಷ್ಯಾ, ಬೇಡ. ಸರಕು ಮತ್ತು ಸೇವಾ ತೆರಿಗೆ ಮೇಲ್ಮನವಿ ನ್ಯಾಯಮಂಡಳಿ, ಇಂಪಾರ್ಟೆಂಟ್, ಇದು HYT, ಇದು ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, ಏನಕ್ಕೆ ಅಂತಂತಂದರೆ ಎನಿಥಿಂಗ್ ರಿಲೇಟೆಡ್ ಟು ದಿ GST ಇಸ್ ವೆರಿ ಇಂಪಾರ್ಟೆಂಟು. ಸೊ GSTಗೆ ಸಂಬಂಧಪಟ್ಟ ಹಾಗೆ ನೀವು ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂವಲ್ಲಿ ಕ್ವಶನ್ಸ್ ಬರುತ್ತೆ, ಆ್ಯಂಡ್ C ಗ್ರೂಪಲ್ಲೂ ಕ್ವಶನ್ಸ್ ಬರುತ್ತೆ. ತದನಂತರದಲ್ಲಿ ಸೆಸ್ ಆ್ಯಂಡ್ ಸರ್ಚಾರ್ಜ್ ಎಂದರೇನು, ನಾನು ಕ್ವಶನ್ ಕೇಳ್ತಿದ್ದೀನಿ, ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೆಸ್ ಎಂದರೇನು, ಸರ್ಚಾರ್ಜ್ ಎಂದರೇನು. ಓಕೆ, ರಾಷ್ಟ್ರೀಯ ಜಲ ಭದ್ರತಾ ಉಪಕ್ರಮ ಬೇಡ. ಮಹಿಳಾ ಆರ್ಥಿಕ ಸಬಲೀಕರಣ ಸೂಚ್ಯಂಕ ಒಂದರ ಓದ್ಕೊಳ್ಳಿ. ಅಸ್ಸಾಂ ರಾಜ್ಯಕ್ಕಾಗಿ ಭಾರತ ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ $125 ದಶಲಕ್ಷ ಸಾಲ ಒಪ್ಪಂದ ಬೇಡ. ನೀತಿ ಆಯೋಗದ ಉತ್ಪಾದನಾ ಮತ್ತು ಮೂಲಸೌಕರ್ಯ ಸೂಚ್ಯಂಕ ಯೋಜನೆ, ನೀತಿ ಆಯೋಗ ಈಸ್ HYT, ಅದು ಬಿಡುಗಡೆ ಮಾಡ್ತಕ್ಕಂತಹ ಸೂಚ್ಯಂಕಗಳು, ತದನಂತರದಲ್ಲಿ ಅದು ಅನುಷ್ಠಾನ ಮಾಡ್ತಕ್ಕಂತಹ ಪ್ಲಾನ್ಸ್, ಇವು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಓಕೆ, ಇವು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಸ್ವಚ್ಛ ನಗರ ಜೋಡಿ ಉಪಕ್ರಮ ಬೇಡ. ನೆಕ್ಸ್ಟು ಬಂತು ಭೂಗೋಳಶಾಸ್ತ್ರ ಬಂತು. ಓಕೆ, ಸೊ ಇಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ಪರಿಸರ ಅಧ್ಯಯನ, ಎನ್ವೈರನ್ಮೆಂಟ್. ನಾವು ಎನ್ವೈರನ್ಮೆಂಟ್ ಸಬ್ಜೆಕ್ಟನ್ನು ನಮ್ಮ 5th ಬ್ಯಾಚಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ಎನ್ವೈರನ್ಮೆಂಟಿಗೆ ನೀವು ಇಂಗ್ಲೀಷಲ್ಲಿ ನಾನು ನೋಡಿರ್ತಕ್ಕಂಥದ್ದು ಸಾಕಷ್ಟು ಬುಕ್ಸ್ ಇದ್ದಾವೆ, ಕನ್ನಡದಲ್ಲೂ ಸಾಕಷ್ಟು ಬುಕ್ಸ್ ಇದ್ದಾವೆ. ನಾನು ಆ ಪುಸ್ತಕ ತಗೊಳ್ಳಿ, ಈ ಪುಸ್ತಕ ತಗೊಳ್ಳಿ, ಎಲ್ಲ ಪುಸ್ತಕಗಳು ಸಹ ಒಂದು ಸಮಾನ ನೆಲೆಯಲ್ಲಿದೆ ಅಂತ ನನ್ನ ಭಾವ. ಯಾವ ಪುಸ್ತಕಗಳು ಶ್ರೇಷ್ಠ ಅಲ್ಲ, ಯಾವ ಪುಸ್ತಕಗಳು ಕನಿಷ್ಠ ಅಲ್ಲ. ಪುಸ್ತಕಗಳನ್ನು ಹೇಗೆ ಉಪಯೋಗಿಸ್ಕೊಳ್ತಾರೆ ಅನ್ನೋದ್ರ ಮೇಲೆ ನಿಮ್ಮ ಭವಿಷ್ಯ ಡಿಸೈಡ್ ಆಗುತ್ತೆ. ಓಕೆ ಸರ್, ಅದೇ ಭಾಳ ಬರೀ ಒಂದೇ ಕ್ವಶನ್, ಯಾವ ಪುಸ್ತಕ ಓದಬೇಕು ಸರ್, ಯಾವ ಪುಸ್ತಕ ಓದಬೇಕು. ಓಕೆ, ಭಾರತದ ಮೊದಲ ರಣಹದ್ದು ಸಂರಕ್ಷಣಾ ಪೋರ್ಟಲ್. ನನಗೆ ರಣಹದ್ದು ಇಂಪಾರ್ಟೆಂಟ್, ವಲ್ಚರ್ ಇಂಪಾರ್ಟೆಂಟ್, ಪೋರ್ಟಲ್ ಇಂಪಾರ್ಟೆಂಟ್ ಅಲ್ಲ. ಓಕೆ, ವಾಯು ಗುಣಮಟ್ಟ ಜೀವಿತಾವಧಿ ಸೂಚ್ಯಂಕ, ಏರ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್ ಒಂದು ಬರೀ ನೋಡ್ಕೊಳ್ಳಿ. ಎರ್ರಮಟ್ಟಿ ದಿಬ್ಬಲು ಅಂದರೆ ತೆಲುಗು, ಆಂಧ್ರ. ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಸೇರಿದೆ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಸಹ್ಯಾದ್ರಿ ಹುಲಿ ಮೀಸಲು ಪ್ರದೇಶಕ್ಕೆ ಹುಲಿಗಳು ಸ್ಥಳಾಂತರ, ಹುಲಿ ಮೀಸಲು ಇಂಪಾರ್ಟೆಂಟ್. ರಾಜ ಹುಲಿ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಹುಲಿ ಯಾವ ರಾಜ್ಯದಲ್ಲಿ ಎಷ್ಟು, ಯಾವ ರಾಜ್ಯದಲ್ಲಿ ಕನಿಷ್ಠ, ಎಷ್ಟು ವರ್ಷಕ್ಕೊಮ್ಮೆ
ಟೈಗರ್ ಸೆನ್ಸಸ್ ನಡೆಯುತ್ತೆ. ಎಮ್ ಸ್ಟ್ರೈಪ್ಸ್ ಅಂದರೆ ಏನು, NTC ವೆದರ್ ಇಟ್ ಈಸ್ ಎಕ್ಸಿಕ್ಯೂಟಿವ್ ಬಾಡಿ ಆರ್ ನಾನ್ ಎಕ್ಸಿಕ್ಯೂಟಿವ್ ಬಾಡಿ, ಸ್ಟ್ಯಾಟ್ಯುಟರಿ ಬಾಡಿ ಆರ್ ನಾಟ್, NTC ಚೇರ್ಮನ್ ಆಗಿರ್ತಾವ್ರೆ. ಓಕೆ, ಸೊ ಹೀಗೆ ಹುಲಿ ಅಂತಂದರೆ ಎಕ್ಸಾಮ್ಸ್ಗೆ ಭಾಳ ಇಂಪಾರ್ಟೆಂಟು. ಹಾಗಂತೇಳಿ ನೀವೇನಾಗುತ್ತಪ್ಪ ಅಂದರೆ ಎಲ್ಲ ಹುಲಿ ಸಂರಕ್ಷಿತ ಪ್ರದೇಶಗಳನ್ನ ನೋಡಬೇಡಿ. ಓಕೆ, ಭಾಳಷ್ಟು ಬರೀದು ಸರ್ ಅದು ನ್ಯೂಸಲ್ಲಿದೆ ಇದು ನ್ಯೂಸಲ್ಲಿದೆ ಅಂತ ಕೇಳ್ಕೊತ ಹೋಗ್ತೀರ. ನೀವು ಪ್ರಾಮಾಣಿಕವಾಗಿ ಹೇಳಿ, ಎಕ್ಸಾಮ್ ಕ್ವಶನ್ ಪೇಪರ್ ತೆಗಿಯೋರಿಗೆ ನಿಮ್ಮಷ್ಟು ಟೈಮ್ ಇಲ್ಲ, ಅವರೆಲ್ಲವನ್ನೂ ಓದ್ಕೊಂಡು ಹೋಗಲ್ಲ. ಓಕೆ, ಸೊ ಅಗೇನ್ ಈಗ ಡಂಪಾ ಟೈಗರ್ ರಿಸರ್ವ್ಸ್ ಎಲ್ಲಿದೆ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ಅಧಿಕ ಮಳೆಯಿಂದ ತತ್ತರಿಸ್ತಿರುವ ಕರ್ನಾಟಕ ಕಾಫಿ ತೋಟಗಳು. ನನಗೆ ಬೇಕಿರೋದು ಕರ್ನಾಟಕ ಕಾಫಿ ತೋಟಗಳು, ಕಾಫಿ ವೆರೈಟೀಸು, ಯಾವ ಜಿಲ್ಲೆ ಹೈಯೆಸ್ಟು, ಯಾವ ಜಿಲ್ಲೆ ಕಡಿಮೆ, ಎಲ್ಲಿ ಸರಬರಾಜಾಗುತ್ತೆ, ಯಾವ ಬಂದರ ಮೂಲಕ ಸರಬರಾಜಾಗುತ್ತೆ. ಕಾಫಿ, ಯು ಹ್ಯಾವ್ ಟು ಸಿ ಕಾಫಿ. ತದನಂತರದಲ್ಲಿ ಕಾಫಿ ಬೆಳೆಗೆ ಬೇಕಾದಂತಹ ವಾತಾವರಣ ಗುಣಗಳು ಏನಿರಬೇಕಪ್ಪ ಅಂತಂದರೆ ಇಳಿಜಾರು ಇರಬೇಕು, ಮಣ್ಣಿನಲ್ಲಿ ತೇವಾಂಶ ಹಿಡ್ಕೊಳ್ಳೋಂಗಿಲ್ಲ. ತದನಂತರದಲ್ಲಿ ಇಳಿ ಬಿಸಿಲು ಅಂದರೆ ಒಂಥರ ಬಿಸಿಲು ಒಂದು ಟಾಲರೇಟಬಲ್ ಆಗಿರಬೇಕು, ಅಂತ ತುಂಬ ಬಿಸಿಲು ಇರಬಾರ್ದು. ಸೊ ಹೀಗೆ ಕಾಫಿಗೆ ಬೇಕಾದಂತಹ ಲಕ್ಷಣಗಳು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಕ್ಲೈಮೇಡಿಯಾ ರೋಗಕ್ಕೆ ಮೊದಲ ಲಸಿಕೆ ಬೇಡ. ಹಸಿರು ಸಾಲ ಯೋಜನೆ ಮಾರ್ಗಸೂಚಿ ಪರಿಷ್ಕಾರ. ಹಸಿರು ಸಾಲ ಯೋಜನೆ ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್ ಅಂದರೆ ಏನು, ಇದು ಮಾರ್ಗಸೂಚಿಗಳು ಬೇಡ. ಓಕೆ, ತದನಂತರದಲ್ಲಿ ಸವಾಲ್ಕೋಟ್ ಜಲವಿದ್ಯುತ್ ಯೋಜನೆ, ಇದು ಯಾವ ನದಿಗೆ ಬರುತ್ತೆ ಅಷ್ಟೇ, ಒಂದು ಲೈನ್ ಇನ್ಫಾರ್ಮೇಷನ್. ಸರಿಸ್ಕಾ ಯಾವ ರಾಜ್ಯದಲ್ಲಿದೆ. ಹವಾಮಾನ ಬದಲಾವಣೆಯಿಂದಾಗಿ ಭಾರತದ 4 ಪ್ರಮುಖ ಸರ್ಪ ಪ್ರಭೇದಗಳು ಉತ್ತರದ ಕಡೆಗೆ ವಲಸೆ ಹೋಗುತ್ತವೆ, ಬೇಡ. ಉತ್ಪಾದನಾ ಅಂತರವರದಿ ಬೇಡ. ನಮಗೆ ಟೈಫೂನ್ ಇಂಪಾರ್ಟೆಂಟ್, ಟೈಫೂನ್, ರಾಗಾಸ, ವಿಲ್ಲಿ, ಹರಿಕೇನ್ಸು, ಸೈಕ್ಲೋನ್ಸು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ದೀಸ್ ಆರ್ HYT ಐ ಇಲ್ಡಿಂಗ್ ಟಾಪಿಕ್ಕು. ಕ್ವಶನ್ ಯಾವ ರೀತಿ ಬರುತ್ತೆ ಅಂದರೆ ಬೇಸಿಕ್ ಸ್ಟ್ಯಾಟಿಕ್ ಸಬ್ಜೆಕ್ಟಿಂದ ಬರುತ್ತೆ ಮತ್ತು ಕರೆಂಟ್ ಅಫೇರ್ಸಿಂದನೂ ಬರುತ್ತೆ. ಕರೆಂಟ್ ಅಫೇರ್ಸ್. ಓಕೆ, 1.5 ವರ್ಷದಿಂದ ಕಂಡು ಬಂದಂತಹ ಚಂಡಮಾರುತಗಳನ್ನು ಕೇಳ್ತಾನೆ. ಓಕೆ, ಸೊ ಅದಕ್ಕೆ ನೀವು KA ಕರೆಂಟ್ ಅಫೇರ್ಸ್ ಓದಬೇಕಾದ್ರೆ ಜಸ್ಟ್ ರೀಡ್ 1.5 years ಕರೆಂಟ್ ಅಫೇರ್ಸ್. ಸರ್ 2 ವರ್ಷದಿಂದ ಕೇಳಿದ್ರೆ ಕೇಳಿಬಿಡಿ, ಅದನ್ನು ಬಿಟ್ಬಿಡಿ. ಓಕೆ, 1.5 ವರ್ಷದ್ದು ಇದನ್ನ ಕರೆಂಟ್ ಅಫೇರ್ಸ್ನ ಓದ್ಕೊಳ್ಳಿ. ಸೊ ಫ್ರಮ್ ದಿ ಲಾಸ್ಟ್ ಫೆಬ್ರವರಿಯಿಂದ ನಾನು ಮ್ಯಾಗ್ಝಿನನ್ನು ಈ ರೀತಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಓಕೆ, ಸೊ ಪ್ರತಿ ತಿಂಗಳ ಮ್ಯಾಗ್ಝಿನನ್ನು ಈ ರೀತಿಯಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಆ್ಯಡ್ ಮಾಡ್ಕೊತ ಬರ್ತಾ ಇದ್ದೀನಿ ಫ್ರಮ್ ದಿ ಲಾಸ್ಟ್ ಫೆಬ್ರವರಿ ಆ್ಯಂಡ್ ಇಟ್ ವಿಲ್ ಗೋ ಫಾರ್ ಎವರ್. ಓಕೆ, ಇಟ್ ವಿಲ್ ಗೋ. ಓಕೆ, ಸೊ ಇದು ಆಯಿತು. ತದನಂತರದಲ್ಲಿ ರಾಷ್ಟ್ರೀಯ ಅಧಿಕಾರ ವ್ಯಾಪ್ತಿ ಮೀರಿದ ಜಲಗಡಿ ಜೈವಿಕ ವೈವಿಧ್ಯತೆಯ ಒಪ್ಪಂದ. ರಾಷ್ಟ್ರೀಯ ಅಧಿಕಾರ ವ್ಯಾಪ್ತಿ ಮೀರಿದ ಜಲಗಡಿ ಜೈವಿಧ್ಯತೆಯ ಒಪ್ಪಂದ ಅಷ್ಟು ಬೇಡ ಅನಿಸುತ್ತೆ. ವಿಪತ್ತು ಅಪಾಯ ಸೂಚ್ಯಾಂಕ. ಓಕೆ, ವಿಪತ್ತು ಅಪಾಯ ಒಂದರ ನೋಡ್ಕೊಳ್ಳಿ. ಸೂಚ್ಯಾಂಕಗಳನ್ನು ಹೇಳಿದ್ದೀನಿ, ಎಲ್ಲ ಸೂಚ್ಯಾಂಕಗಳನ್ನು ಓದಲು ಅಸಾಧ್ಯ. ಓಕೆ, ಸೊ ಇದಾಯಿತು. ತದನಂತರದಲ್ಲಿ ಕರ್ನಾಟಕದ ಪ್ರಚಲಿತ ಘಟನೆಗಳು. ನೋಡಪ್ಪ, ನಿಮ್ಮ ಕರೆಂಟ್ ಅಫೇರ್ಸ್ ಅಂತಿರಲ್ಲ, ಬಂತು ಇಲ್ಲಿ ಪ್ರಚಲಿತ ಘಟನೆಗಳು. ಓಕೆ, ಸೊ ಕರ್ನಾಟಕ ರತ್ನ ಪ್ರಶಸ್ತಿ ಎಸ್ ಇಂಪಾರ್ಟೆಂಟ್. ಸರ್ಕಾರ ಕೊಡ್ತಕ್ಕಂಥ ಎಲ್ಲ ಪ್ರಶಸ್ತಿಗಳನ್ನ ಓದಬೇಕಂತ ಹೇಳ್ತಾ ಇದ್ದೀನಿ. ಸರ್ಕಾರ ಕೊಡ್ತಕ್ಕಂಥದ್ದು ಮೇನ್ ಪ್ರಶಸ್ತಿ. ಮತ್ತು ನೀವು ಗುಬ್ಬಿ ವೀರಣ್ಣ ಪ್ರಶಸ್ತಿ, ಚೌಡಯ್ಯ ಪ್ರಶಸ್ತಿ, ವೀಣೇಶೇಷಣ ಪ್ರಶಸ್ತಿ ಅವೆಲ್ಲ ಬರಲ್ಲ ರೀ ಎಕ್ಸಾಮ್ಸ್ಗೆ. ಓಕೆ, ನಾನು ಹೇಳಿದ್ದೀನಿ ನೋಬೆಲಲ್ಲಿ ಎಲ್ಲ ನೋಬೆಲ್ಗಳು ಕೇಳಲ್ಲ, ಇಂಪಾರ್ಟೆಂಟ್ ನೋಬೆಲ್ ಕೇಳ್ತಾನೆ. ಓಕೆ, ಬಿಡದಿ ಬೆಳೆ AICT ನಿರ್ಮಾಣ, ಇಷ್ಟೇ ಸಾಕು, 1 ಲೈನ್ ಕ್ಲೋಸ್. NIRF ಶ್ರೇಯಾಂಕ ಆಲ್ರೆಡಿ ನಾವು ಇದು ಮಾಡಿದ್ದೀವಿ. ಓಕೆ, ಸಮಗ್ರ ಕೃಷಿ ವ್ಯವಸ್ಥಾಪನೆಗೆ ಶಿಫಾರಸು ಬೇಡ. ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನೀತಿ ಎಸ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಕೌಶಲ್ಯ ಅಭಿವೃದ್ಧಿ ನೀತಿಗಳು, ಕೆಲವೊಂದು ನೀತಿಗಳ ಮೇಲೆ ಕ್ವಶನ್ ಕೇಳ್ತಾರೆ, ಸ್ವಲ್ಪ ಇನ್ಡೆಪ್ತ್ ಇನ್ಫಾರ್ಮೇಷನ್ ಓದಿ. ಓಕೆ, ನೆಕ್ಸ್ಟ್ ಶ್ರೀಕೃಷ್ಣ ದೇವರಾಯನ ಕಾಲದ 2 ಶಾಸನಗಳು ಪತ್ತೆ. ನೋಡಪ್ಪ, ಈ ಶಾಸನಗಳು, ನಾಣ್ಯಗಳು ಇವು ಸಿಗ್ತಾನೆ ಇರ್ತಾವೆ. ಇವಕ್ಕೇನು ಕೆಲಸ ಇಲ್ಲ, ಯಾಕಂದ್ರೆ ಭೂಮಿ ಒಳಗದ ಯಾವಾಗ ಬರ್ತಾವೆ ಗೊತ್ತಿಲ್ಲ. ಇವೆಲ್ಲ 3 ಜನರೇಷನ್. ನಮ್ಮ ಅಪ್ಪನ ಕಾಲಕ್ಕೂ ಸಿಗ್ತಾಯಿತ್ತು, ನಮ್ಮ ಕಾಲಕ್ಕೂ ಸಿಗ್ತಾಯಿತ್ತು, ನಮ್ಮ ಮಕ್ಕಳ ಕಾಲಕ್ಕೆ ಸಿಗ್ತಾ ಇರ್ತಾವೆ. ಇವು ಸಿಕ್ಕಿದ್ದು ನಾವು ಓದ್ಕೋಬೇಕು, ಆಮೇಲೆ ಮಾನ್ಯತೆ ಮಾಡಬೇಕು. ಎಕ್ಸಾಮ್ಸ್ಗೆ ನಮ್ಮ ಅಪ್ಪನ ನನಗೆ ಬರಲ್ಲ ಇವೆಲ್ಲ. It will never and ever going to come into your exams, I am damn sure. Okay, so be careful about this type of. ಅಂದರೆ ಇವನ್ ಪ್ರಜಾವಾಣಿ ಪೇಪರಲ್ಲಿ ಕೊಡ್ಕೊಂತ ಹೋಗ್ತಾನೆ. ಪ್ರಜಾವಾಣಿ ಪೇಪರಲ್ಲಿ ಕೊಡ್ತಾನಲ್ಲಪ್ಪ, ಪ್ರಜಾವಾಣಿ ಪೇಪರ್ದು ಏನು ಕೆಲಸ ಅವ್ರದ್ದು, ನ್ಯೂಸ್ ಕೊಡ್ತಕ್ಕಂಥದ್ದು ರೀ. ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಪ್ರಜಾವಾಣಿ ಓದಬೇಕು, ಡೈಲಿ ಹಿಂದೂ ಪೇಪರ್ ಓದಬೇಕು. ಅರೆ ಬೈ, ಅವರು ಡೈಲಿ ಪೇಪರ್ ಕೊಡ್ತಾರಲ್ಲ, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೊಡ್ತಾ ಇಲ್ಲ ಅವರು, ಒಬ್ಬ ಸಾಮಾನ್ಯ ಜನಕ್ಕೆ ಕೊಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಸಾಮಾನ್ಯ ಜನಕ್ಕೆ ಏನು ಇನ್ಫಾರ್ಮೇಷನ್ ತಿಳಿಸ್ಬೇಕು ಅದನ್ನು ತಿಳಿಸ್ತಾರೆ. ನೀವು ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಳ್ತೀರಾ, ಹೆವಿ ಸೀರಿಯಸ್ ಆಗಿ ತೊಗೊಳ್ತೀರಾ. ಹಂಗಂತೇಳಿ
ನಾವು ಓದಬೇಡಿ ಅಂತ ಹೇಳ್ತಾ ಇಲ್ಲ, ಅದನ್ನು ರುಚಿಗೆ ತಕ್ಕಷ್ಟು ಕರೆಂಟ್ ಅಫೇರ್ಸನ್ನು ಓದಿ ಅಂತಕ್ಕಂಥದ್ದು ನನ್ನ ಭಾವ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನೆಕ್ಸ್ಟು, ಮಹದೇಶ್ವರ ವನ್ಯಜೀವಿ ಅಭಯಾರಣ್ಯವನ್ನು ಹುಲಿ ಸಂರಕ್ಷಿತ ಪ್ರದೇಶವನ್ನಾಗಿ ಘೋಷಿಸಲು ಶಿಫಾರಸು. ಎಸ್, ಇಂಪಾರ್ಟೆಂಟ್. ಆಲ್ರೆಡಿ ಬಿಳಿಗಿರಿ ರಂಗನಾಥ, ಭದ್ರಾ, ನಾಗರಹೊಳೆ, ತದನಂತರದಲ್ಲಿ ಇವೆಲ್ಲ ಅಂಶಗಳು ಏನಾಗಿದ್ದಾವಪ್ಪ ಅಂತಂದರೆ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶ ಆಗಿದ್ದಾವೆ. ಮಹದೇಶ್ವರ ಅಂತ ಸಾಂಗ್ ಇದೆಯಲ್ಲ, ಅದೇ ಸಾಂಗಿನ ಬೆಟ್ಟ ಇದು. ಓಕೆ. ದೀಪಿಕಾ ವಿದ್ಯಾರ್ಥಿ ವೇತನ 1 ಲೈನ್ ಓದ್ಕೊಳ್ಳಿ. ಪ್ರವೀಣುಡಿಗೆ ಪ್ರಭುತ್ವ ಬೇಡ. ಚೋಳರು ಮತ್ತು ವಿಜಯನಗರ ಕಾಲದ ಶಾಸನ ಪತ್ತೆ. ಐ ಹ್ಯಾವ್ ಟೋಲ್ಡ್ ಯು, ಈ ಶ್ರೀಕೃಷ್ಣದೇವರಾಯ ಶಾಸನಗಳು ಇವೆಲ್ಲ ಎಕ್ಸಾಮ್ಸ್ಗೆ ಬರೋಲ್ಲ. ಆರೋಗ್ಯ ವಿಶ್ವಕರ ಕಾರ್ಯಕ್ರಮ 1 ಲೈನ್ ಓದ್ಕೊಳ್ಳಿ. ನಿರ್ಜೀವ ಶಿಶುಗಳ ಜನನ ಹಾವೇರಿ ಜಿಲ್ಲೆ ನಂಬರ್ 1 ಒಂದು ನೋಡ್ಕೊಳ್ಳಿ. ಲೀಪ್ ಕಾರ್ಯಕ್ರಮ 1 ಬರೆ, ಜಸ್ಟ್ 1 ಲೈನ್. ಮರುಸಿಂಚನ 1 ಬರೆ ಓದ್ಕೊಂಡು. ಲಿಂಗತ್ವ ಅಲ್ಪಸಂಖ್ಯಾತರು ಮತ್ತು ಮಾಜಿ ದೇವದಾಸರ ಸಮೀಕ್ಷೆ. ಈ ಸಮೀಕ್ಷೆಗಳು ಇತ್ತೀಚೆಗೆ ಜಾಸ್ತಿ ಆಗಿದ್ದಾವೆ, ಡೋಂಟ್ ವರಿ. ಸಾಟ್ಸ್ ಆ್ಯಪ್ 1 ಬರೆ ನೋಡ್ಕೊಂಡು ಹೋಗಿ. 34 ನಿಗಮ ಮಂಡಳಿಗೆ ಅಧ್ಯಕ್ಷರ ನೇಮಕ. ಇದು ಯಾವ ಕಾರಣಕ್ಕೂ ಎಕ್ಸಾಮ್ಸಿಗೆ ಬರಲ್ಲ. ಬಹುಶಃ ಆ ನಿಗಮ ಮಂಡಳಿಯವರು, ಈಗ ಫಾರ್ ಎಕ್ಸಾಂಪಲ್ ಕಾಫಿ ಮಂಡಳಿಯವರು ಎಕ್ಸಾಮ್ ನಡೆಸಿದರೆ ಕಾಫಿ ಮಂಡಳಿ ಅಧ್ಯಕ್ಷ ಯಾರಾದರೂ ಅಂತ ಕೇಳ್ಬೋದು ಹೊರತು ನಮ್ಮ ಮೇನ್ಸ್ ಯಾವುದೇ ಒಂದು ಕೆ ಎದವ್ರು ಗೊತ್ತಲ್ಲ, ಕೆ ಎದ ಪೀಪಲ್ ಆರ್ ವೆರಿ ಸ್ಟ್ಯಾಂಡರ್ಡ್. ದಿ ಕೆ ಎ ಪೀಪಲ್ ಆರ್ ವೆರಿ 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 ಸ್ಟ್ಯಾಂಡರ್ಡ್. ಓಕೆ. 34 ನಿಗಮ ಮಂಡಳಿಗೆ ಅಧ್ಯಕ್ಷರ ನೇಮಕ. ಸೊ ಇದ್ರ ಬಗ್ಗೆ ನೀವು ಸ್ವಲ್ಪ ಏನು ಮಾಡಬೇಕಂತಂದರೆ ಇದು ಮಾಡ್ಕೊಳ್ಳಿ. ಓಕೆ. ತದನಂತರದಲ್ಲಿ SL ಭೈರಪ್ಪ ನಿಧನ, ಅವರ ಕೃತಿಗಳನ್ನು ಓದ್ಕೊಳ್ಳಿ. ಅವರಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ. ತದನಂತರದಲ್ಲಿ ಬಹುಶಃ ನನಗೆ ಅನಿಸಿದ ಮಟ್ಟಿಗೆ ಈ ಒಂದು ಕನ್ನಡ ಸಾಹಿತ್ಯ ನಾನು ಯಾಕಂದರೆ IAS ಕನ್ನಡ ಲಿಟ್ರೇಚರಲ್ಲಿ ಭೈರಪ್ಪ ಅವರ ಒಂದೇ ಒಂದು ಕೃತಿಗಳು ಇಲ್ಲ. ಅದು ಯಾಕಿಲ್ಲ ಅಂತಕ್ಕಂಥದ್ದೇ ನನಗೆ ಸೋಜಿಗೆ ಅನಿಸಿದೆ. ಏನಕ್ಕೆ ಅಂತಂದರೆ, ಒಂದು ಜನಮಾನಸದಲ್ಲಿರ್ತಕ್ಕಂತಹ ಒಬ್ಬ ಕಾದಂಬರಿಕಾರನ ಕಾದಂಬರಿಯನ್ನು ಇಗ್ನೋರ್ ಮಾಡ್ತಕ್ಕಂಥದ್ದು ಅದು ಕಾದಂಬರಿಕಾರನಿಗೆ ಮಾಡಿದ ಅವಮಾನ ಅಲ್ಲ, ಅದು ವಿದ್ಯಾರ್ಥಿಗಳಿಗೆ ಮಾಡಿದ ಅನುಭವ ಆಗುತ್ತೆ. ಏನಕ್ಕೆ ಅಂತಂದರೆ, ಅದು ಒಂದು ಸಿಲೆಬಸಲ್ಲಿ ಇಟ್ಟಾಗ ಮಾತ್ರ ನಾವು ಓದೋಕ್ಕೆ ಸಾಧ್ಯ. ಅಂದರೆ ಯೂಶ್ವಲಿ ಎಕ್ಸಾಮ್ಸಲ್ಲಿ ಸಿಲೆಬಸ್ ಇಟ್ಟಾಗ ಸ್ಟೂಡೆಂಟ್ಸ್ ಓದ್ತಾರೆ. ಸೊ ಗೃಹಭಂಗ, ಪರ್ವ, ಓಕೆ. ತದನಂತರದಲ್ಲಿ ಅವರ ಉತ್ತರಕಾಂಡ, ಸಾಕಷ್ಟು ಒಂದು ಕಾದಂಬರಿಗಳು ಜನಮಾನಸದಲ್ಲಿ ನೆಲೆಯಿರ್ತಕ್ಕಂಥವು. ಅವು ಯಾಕೆ ಇಲ್ಲ ಅಂತಕ್ಕಂಥದ್ದೇ ಒಂದು ಸೋಜಿಗ ಅಂತ ಅನಿಸಿದೆ. ತದನಂತರದಲ್ಲಿ ಬೆಂಗಳೂರು ಸಿಟಿ ದಿಶಾಂಕ್ ಮೊಬೈಲ್ ಆ್ಯಪ್ ಬೇಡ. ಅಭಿನಯ ಸರಸ್ವತಿ ಬೇಡ. ಯುದ್ಧವಿಮಾನ ಕಾಲಭೈರವ ಬೇಡ. KSRTCಗೆ 6 ಪ್ರಶಸ್ತಿ. ಐ ಆಮ್ ಟೆಲ್ಲಿಂಗ್ ಯು, KSRTCಗೆ ಪ್ರಶಸ್ತಿ ಬರ್ತಾನೆ ಇರ್ತವೆ. KSRTCಗೆ ಪ್ರಶಸ್ತಿ ಬರ್ತಾನೆ ಇರ್ತವೆ. ಇದಕ್ಕೇನು ತಲೆನೇ ಕೆಡಿಸ್ಕೋಬಾರ್ದು. ಇದು ಬರಲ್ಲ ಅಂತ ನಾನು ನೇರ ದಿಟ್ಟ ನಿರಂತರವಾಗಿ ಹೇಳ್ತೀನಿ. ಏನಕ್ಕೆ ಅಂತಂದರೆ, KSRTC ಇವರು ಪ್ರತಿ ವರ್ಷ, ಪ್ರತಿ ತಿಂಗಳು, ಪ್ರತಿ ವಾರ ಅವ್ರು ಪ್ರಶಸ್ತಿ ಪಡಿತಾನೇ ಇರ್ತಾರೆ. ಓಕೆ. ನಮ್ಮ ಸಾರಥಿ ಯೋಜನೆ 1 ಲೈನ್ ಓದ್ಕೊಳ್ಳಿ. ಡಬಲ್ ದಿ ಬಸ್ ಅಭಿಯಾನ ಬೇಡ. ಸಂಜೀವಿನಿ ನಗದು ರಹಿತ ಉಚಿತ ಚಿಕಿತ್ಸೆ ಇಂಪಾರ್ಟೆಂಟು. ಸಮೃದ್ಧ ಗ್ರಾಮ ಪಂಚಾಯತ್ ಯೋಜನೆ 1 ಲೈನ್. ಕರ್ನಾಟಕಕ್ಕೆ FDI ಆಕರ್ಷಣೆಯಲ್ಲಿ ಮೊದಲ ಸ್ಥಾನ. ದಿಸ್ ಈಸ್ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟು. ಇದು HYT, ಇದು ಹೈ ಯೀಲ್ಡಿಂಗ್ ಟಾಪಿಕ್. ಸೊ ಈಗ ನಾನು 6ನೇ ಬ್ಯಾಚಲ್ಲಿ ಏನು ಮಾಡ್ತೀನಪ್ಪ ಅಂತಂದರೆ, ಕರ್ನಾಟಕದಲ್ಲಿ FDI ಯಾವ ಕ್ಷೇತ್ರದಲ್ಲಿ FDI ಹೈಯೆಸ್ಟ್ ಇದೆ, ಯಾವ ದೇಶದಿಂದ ಹೈಯೆಸ್ಟ್ ಇದೆ, ಯಾವ ಒಂದು ರಾಜ್ಯ ಸೆಕೆಂಡ್ ಸ್ಥಾನದಲ್ಲಿ ಇದೆ. ಓಕೆ. ಸೊ ಇದು ಭಾಳ ಇಂಪಾರ್ಟೆಂಟ್. ಇದು ಎಕ್ಸಾಮ್ಸ್ ಬರುತ್ತೆ. ಇಂಥ ಇನ್ಫಾರ್ಮೇಷನ್ನ ಕರೆಂಟ್ ಅಫೇರ್ಸಿಂದ ತಗೋಬೇಕು. ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ಸ್ ಆರ್ ಸರ್ಟನ್ಲಿ ಗೋಯಿಂಗ್ ಟು ಹೆಲ್ಪ್ ಯು ಟು ಗೆಟ್ ಮೋರ್ ಅಥೆಂಟಿಕೇಟೆಡ್ ಇನ್ಫಾರ್ಮೇಷನ್, ರಿಲೆವೆಂಟ್ ಇನ್ಫಾರ್ಮೇಷನ್ ಆ್ಯಂಡ್ ಅಪ್ಡೇಟೆಡ್ ಇನ್ಫಾರ್ಮೇಷನ್. ಈ ನಿಟ್ಟಿನಲ್ಲಿ ಕರ್ನಾಟಕ ಎಕಾನಮಿಕ್ ಸರ್ವೆ ವೆರಿ ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಎಕಾನಮಿಕ್ ಸರ್ವೆ ಭಾಳ ಇಂಪಾರ್ಟೆಂಟು. ಕಾಂಟೋನ್ಮೆಂಟ್ ರೈಲ್ವೆ ಪ್ರದೇಶ ಜೀವವೈವಿಧ್ಯ ಪಾರಂಪರಿಕ ತಾಣ. ಓಕೆ. ಕಾಂಟೋನ್ಮೆಂಟ್ ರೈಲ್ವೆ ಪ್ರದೇಶ ಜೀವವೈವಿಧ್ಯ ಪಾರಂಪರಿಕ ತಾಣಗಳು HYT. ಸೊ ಇಲ್ಲಿವರೆಗೂ ಯಾವ್ಯಾವಿದ್ದಾವೆ ಅವನ್ನೆಲ್ಲ ನೋಡ್ಕೊಳ್ಳಿ, ಎಕ್ಸಾಮ್ಸಿಗೆ ಬರುತ್ತೆ. 2025ನೇ ಸಾಲಿನ ಬಸವ ಪುರಸ್ಕಾರ 1 ಬರೆ ನೋಡ್ಕೊಳ್ಳಿ. 1 ಲೈನ್ ಇನ್ಫಾರ್ಮೇಷನ್ ಇದು. ಸುದ್ದಿಯಲ್ಲಿರುವ ಪ್ರಶಸ್ತಿಗಳು, ನಾನು ಹೇಳಿದ್ದೀನಿ ಪ್ರಶಸ್ತಿಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಇಂಪಾರ್ಟೆಂಟ್ ಪ್ರಶಸ್ತಿ, ಇಂಪಾರ್ಟೆಂಟ್ ಅಂತಂದರೆ ನೋಬೆಲ್ ಪ್ರಶಸ್ತಿ ಇಂಪಾರ್ಟೆಂಟ್, ಭಾರತ ರತ್ನ ಇಂಪಾರ್ಟೆಂಟ್, ಕರ್ನಾಟಕ ರತ್ನ ಇಂಪಾರ್ಟೆಂಟ್. ಸುದ್ದಿಯಲ್ಲಿರುವ ವ್ಯಕ್ತಿಗಳು, ಎಲ್ಲ ವ್ಯಕ್ತಿಗಳು ಓದಬೇಡಿ. ಕ್ರೀಡಾ ಸುದ್ದಿಗಳಂತಂದರೆ ವಿಶ್ವಕಪ್ ಓದ್ಕೋಬೇಕು. ಓಕೆ. ವಿಶ್ವಕಪ್ಗಳು
ವಿಶ್ವಕಪ್ಗಳು ಯಾವಾಗಲೂ ಎಕ್ಸಾಮ್ಸಿಗೆ ಬರುತ್ತೆ. ಈಗ ಮಹಿಳಾ ವಿಶ್ವಕಪ್ ಇರ್ತಕ್ಕಪ್ಪ ಅದು ಎಕ್ಸಾಮ್ಸಿಗೆ ಬರುತ್ತೆ. ಎಲ್ಲವೂ ರಾಮಣ್ಣ ಬೋರಣ್ಣ ಪ್ರಶಸ್ತಿಗಳು, ತದನಂತರದಲ್ಲಿ ಗಲ್ಲಿ ಕ್ರಿಕೆಟ್ಗಳು, ಗಲ್ಲಿ ಹಾಕಿಗಳು ಅವೆಲ್ಲ ಬರಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಏಷ್ಯಾದಲ್ಲಿ ಕಂಡು ಬರ್ತಕ್ಕಂಥ ಯಾವುದೋ ಒಂದು ಗೇಮ್ಸ್ ಇರ್ಬೋದು, ಆ ಗೇಮ್ಸ್ ಇರ್ಬೋದು, ಈ ಗೇಮ್ಸ್ ಇರ್ಬೋದು, ಅವೆಲ್ಲ ಎಕ್ಸಾಮ್ಸಿಗೆ ಬರಲ್ಲ. ಮೆಹೆಂಜೋದರೋ ನರ್ತಕಿ ಪ್ರತಿಮೆ ಇದು HYT ಸ್ಟಾಟಿಕ್ ಹಿಸ್ಟ್ರಿಯಲ್ಲಿ ಕಂಡು ಬರುತ್ತೆ. ಮೆಹೆಂಜೋದರೋ ಈಸ್ ಎ HYT ಹೈ ಯೀಲ್ಡಿಂಗ್ ಟಾಪಿಕ್, ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ಪ್ ಯು. ಮೇಡಮ್ ಬಿಕಾಜಿ ಕಾಮ, ಎಸ್ ದಿಸ್ ಮೇಡಮ್ ಈಸ್ HYT ಹೈ ಯೀಲ್ಡಿಂಗ್ ಟಾಪಿಕ್. ಏನಕ್ಕೆ ಅಂತಂದರೆ ಶಿ ವಾಸ್ ಅಸೋಸಿಯೇಟೆಡ್ ವಿತ್ ದಿ India House in London. She attended many conferences. She unfurled the Indian flag, many things. ಕೇಂದ್ರ ಲೋಕಸೇವಾ ಆಯೋಗದ ಶತಮಾನೋತ್ಸವ ಇದು 100 ವರ್ಷ ಆಯಿತು. ಬಟ್ ನಮಗೆ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರು ಎಷ್ಟು, ಅವರ ಅಧಿಕಾರಾವಧಿ, ಅವರನ್ನು ಹೇಗೆ ನಾವು ಇದು ವಜಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಏನು. ಮೊನ್ನೆ KPSC ಅವರು ಕಂಡಕ್ಟ್ ಮಾಡಿದಂತಹ ಎಕ್ಸಾಮ್ಸಲ್ಲಿ ಕ್ವಶನ್ ಕೇಳಿದರು, ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನು ನೇಮಕ ಮತ್ತು ಮಾಡ್ತಕ್ಕಂಥದ್ದು ಯಾವುದು, ರಿಮೂವ್ ಮಾಡ್ತಕ್ಕಂಥದ್ದು ಯಾರು ಅಂತ ಕ್ವಶನ್ ಕೇಳಿದ್ರು. ವೆರಿ ಇಂಪಾರ್ಟೆಂಟ್ ಕ್ವಶನ್. ಅಪಾಯಿಂಟ್ ಮಾಡ್ತಕ್ಕಂಥದ್ದು ಗವರ್ನರ್, ರಿಮೂವ್ ಮಾಡ್ತಕ್ಕಂಥದ್ದು ಪ್ರೆಸಿಡೆಂಟ್. ಓಕೆ, ಸೊ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಯಾರು ವಜಾಗೊಳಿಸ್ತಾರೆ? ರಾಷ್ಟ್ರಪತಿ. ಓಕೆ, ಈ ರಾಷ್ಟ್ರಪತಿಯವರು ಈ ತೀರ್ಮಾನವನ್ನು ನಾವು ಕೋರ್ಟಲ್ಲಿ ಪ್ರಶ್ನೆ ಮಾಡ್ಬೋದಾ? ಎಸ್, ಪ್ರಶ್ನೆ ಮಾಡ್ಬೋದು. ಲೋಕಸೇವಾ ಆಯೋಗದ ಸದಸ್ಯರು ಮರು ನೇಮಕಕ್ಕೆ ಅವಕಾಶ ಇದೆಯಾ? ಇಲ್ಲ. ಓಕೆ, ಎಲೆಕ್ಷನ್ ಕಮಿಷನರ್ಗೆ ಮರು ನೇಮಕಕ್ಕೆ ಅವಕಾಶ ಇದೆಯಾ? ಜಸ್ಟ್ ಆ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ನಾನು 99% ಹೇಳ್ತೀನಿ, ಕೇವಲ ಓನ್ಲಿ 10% ಸ್ಟೂಡೆಂಟ್ಸ್ ಮಾತ್ರ ಫೈನಲ್ವರೆಗೂ ವಿಡಿಯೋ ನೋಡಿರ್ತಾರೆ. ಫೈನಲ್ವರೆಗೂ ಅಂದರೆ 31ನೇ ನಿಮಿಷದವರೆಗೂ ವಿಡಿಯೋ ನೋಡಿರ್ತಾರೆ. ಸೊ ನೀವು 31ನೇ ನಿಮಿಷದವರೆಗೂ ವಿಡಿಯೋ ನೋಡಿದರೆ ಅಂದರೆ ನೀವು ಒಬ್ಬ ಸಾಧಕರ ಸಾಲಿನಲ್ಲಿ ಹೋಗ್ತಾ ಇದ್ದೀರಾ. ನೀವು ಮುಂದೊಂದು ದಿವಸ ಸಾಧನೆಯನ್ನು ಮಾಡೇ ಮಾಡ್ತೀರಾ ಅಂತ ನನಗೆ ಖಂಡಿತ ನಂಬಿಕೆ ಇದೆ. ಆದ್ಮೇಲೆ ಈಗ ನಾವು ಇಲ್ಲಿಗೆ ವಿಡಿಯೋಕ್ಕೆ ಮಂಗಳ ಮಾಡೋಣ. ಸೊ ಮೊದಲ ಅಂದರೆ ಈ ಒಂದು ಪರಿವಿಡಿ, ಇದು ಮೊದಲ ಅಂಶ ನಮಗೆ ಇದರಲ್ಲಿ ಸಿಗುತ್ತೆ, HYT ಕ್ಲಾಸಲ್ಲಿ ಸಿಗುತ್ತೆ. HYT ಕ್ಲಾಸಲ್ಲಿ ಭೇಟಿಯಾಗೋಣ. ನಮಸ್ಕಾರ.